ಗಣಪತಿಗೆ ಗಜಕರ್ಣ ಎಂದು ಏಕೆ ಕರೆಯುತ್ತಾರೆ? ಆನೆಯ ಕಿವಿಗಳು ರೆಕ್ಕೆಗಳಂತೆ ದೊಡ್ಡವಾಗಿರುತ್ತವೆ. ಜ್ಞಾನಿಗೆ ಇಷ್ಟು ದೊಡ್ಡ ಕಿವಿಗಳನ್ನು ಪಡೆದುಕೊಳ್ಳುವ ಅವಶ್ಯಕತೆ ಏನಿತ್ತು? ಕಿವಿಗಳು ಮುಖ್ಯ ಜ್ಞಾನೇಂದ್ರಿಯಗಳಾಗಿವೆ. ನಾವು ಯಾರಿಗಾದರೂ ಬಹುಮುಖ್ಯ ವಿಷಯಗಳನ್ನು ಹೇಳುವಾಗ ಕಿವಿ ತೆರೆದುಕೊಂಡು ಚೆನ್ನಾಗಿ ಕೇಳಿಸಿಕೊಳ್ಳಿ ಎಂದು ಹೇಳುತ್ತೇವೆ. ಗುರುಗಳು ಸಹ ತಮ್ಮ ಶಿಷ್ಯರಿಗೆ ಕಿವಿಗಳಲ್ಲಿಯೇ ಮಂತ್ರೋಚ್ಚಾರಣೆ ಮಾಡುತ್ತಾರೆ. ಅರ್ಜುನನು ಸಹ ಗೀತಾ ಜ್ಞಾನವನ್ನು ಕಿವಿಗಳಿಂದಲೇ ಕೇಳಿದ್ದನು. ಆದ್ದರಿಂದ ದೊಡ್ಡ ದೊಡ್ಡ ಕಿವಿಗಳು ಜ್ಞಾನ ಶ್ರವಣದ ಪ್ರತೀಕಗಳಾಗಿವೆ. ಗಮನವಿಟ್ಟು ಆಸಕ್ತಿಯಿಂದ ಜಿಜ್ಞಾಸೆಯಿಂದ ಗ್ರಹಿಸುವ ಭಾವನೆಯಿಂದ ಸಂಪೂರ್ಣವಾಗಿ ಮನಸ್ಸನ್ನು ತೊಡಗಿಸಿಕೊಂಡು ಕೇಳಿಸಿಕೊಳ್ಳುವ ಪ್ರತೀಕವಾಗಿ ಕಿವಿಗಳಿವೆ. ಜ್ಞಾನದ ಸಾಧನೆಯಲ್ಲಿ ಶ್ರವಣ, ಮನನ ಮತ್ತು ಚಿಂತನೆಗೆ ವಿಶೇಷ ಸ್ಥಾನವಿದೆ. ಇವುಗಳಲ್ಲಿ ಪ್ರಥಮ ಸ್ಥಾನವನ್ನು ಶ್ರವಣಕ್ಕೆ ನೀಡಲಾಗಿದೆ. ಆದ್ದರಿಂದ ಗಣಪತಿಗೆ ಗಜಕರ್ಣ ಎಂದು ಕರೆಯಲಾಗುತ್ತದೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.